ಒಬ್ಬ ಜನಸಾಮಾನ್ಯರ ದೃಷ್ಟಿಯಿಂದ ಪ್ರಶ್ನೆ ಕೇಳ್ತೀನಿ. ರಂಜಿತ್ ಆಗ್ಲೇ ಹೇಳ್ತಿದ್ದಾಗೆ ಬೆಂಗಳೂರಿನಲ್ಲಿ ಏನೇ ಘಟನೆ ಆದರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚರ್ಚೆ ಆಗಿಬಿಡುತ್ತೆ. ಇವನ್ ಈ ರಾಬರಿ ಪ್ರಕರಣದಲ್ಲೂ ಅಷ್ಟೇ, ಬೆಂಗಳೂರಿನಂಥ ಸಿಟಿ ಅಂಥದ್ರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟು ದಕ್ಷ ಅಧಿಕಾರಿಗಳಿರೋ ಸಂದರ್ಭದಲ್ಲಿ ಹಾಡು ಹಗಲೇ ಹಿಂಗೆ ರಾಬರಿ ಆಗುತ್ತೆ ಅಂದರೆ ಜನಸಾಮಾನ್ಯರಿಗೆ ಏನು ಸೇಫ್ಟಿ ಇದೆ ಅನ್ನೋ ಕ್ಲೀಶೆ ಪ್ರಶ್ನೆ ಬಂದ್ಬಿಡುತ್ತೆ ಸರ್. ಅಂದರೆ ಜನರ ಆತಂಕ ನಿಜಾನಾ, ಓವರ್ ಹೈಪ್ಡಾ? ನೀವು ಈ ಆತಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತೀರಿ? ಒಂದು ಉತ್ತರ ನಾವು ಕೊಟ್ಟಿದ್ದೀವಿ, ನಾವು ಡಿಟೆಕ್ಟ್ ಮಾಡಿದ್ದೀವಿ. ಆದರೆ ಇದು ಆಗಬಾರ್ದಾಯಿತು, ಅದು ಹೌದು ನಿಜ ಆಗಬಾರ್ದಾಯಿತು. ಆದಮೇಲೆ ನಾವು ಆದಷ್ಟು ಬೇಗ ಡಿಟೆಕ್ಟ್ ಮಾಡಿದ್ವಿ ನಿಜ. ಬಟ್ ಜನಗೆ ಇಲ್ಲಿ ಆತಂಕ ಪಡಲಿಕ್ಕೆ ಯಾವುದೂ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮದು ಸಿಸ್ಟಮ್ಸ್ ಇನ್ ಪ್ಲೇಸ್ ಇದೆ. ನಾನು ನಿಮಗೆ ಮೊದಲೇ ಹೇಳಿದೆ, ನಮ್ಮದು ಸಿಸ್ಟಮ್ ಇನ್ ಪ್ಲೇಸ್ ಇದೆ. ಪ್ರತಿಯೊಂದು ವಿಂಗ್ದು ಒಂದೊಂದು ಕೆಲಸ ಇದೆ. ಅದು ನಮ್ಮ ಕ್ರೈಮ್ ವಿಂಗ್ ಇರಲಿ, CCB ಅವ್ರದ್ದು ಇರಲಿ, ಇಂಟೆಲಿಜೆನ್ಸ್ ಅವ್ರದ್ದು ಇರಲಿ, ಅಥವಾ ಲಾ ಆ್ಯಂಡ್ ಆರ್ಡರ್ದು ಇರಲಿ. ಸೊ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಅಂದರೆ ನಾವು ಅಪ್ರಿಷಿಯೇಟ್, ನಾವು ಸುಮ್ಮನೆ ಯಾಕೆಂದರೆ ನಾವು ನಮ್ಮ ಬಗ್ಗೆ ಹೇಳಿದರೆ ಇದು ಆಗಲಿ, ನಮ್ಮ ಆಫೀಸರ್ಸೇ ಆ ಥರ ಅಷ್ಟು ಡೆಡಿಕೇಟೆಡ್ ಆಗಿ ಅವರು ನಿಮಗೆ ಹೇಳಿದರೆ 3 ದಿವಸ ಯಾರು ಇವರು ಟೀಮ್ ಅವರಿದ್ದರು, ಕೆಲವರು ಬಟ್ಟೆನೇ ಚೇಂಜ್ ಮಾಡಿಲ್ಲ, ಸ್ನಾನ ಮಾಡಲಿಲ್ಲ. ಅಷ್ಟು ಡೆಡಿಕೇಷನಲ್ಲಿ ಅವರು ಮಾಡಿದ್ರು. ಯಾಕೆಂದರೆ ಅವ್ರಿಗೆ ಒಂದು ಚಾಲೆಂಜ್ ಆಗಿತ್ತು, ಇದು ಸಾಲ್ವ್ ಮಾಡಲೇಬೇಕು.